ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು 24 ಗಂಟೆಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರಸಾರವನ್ನು ಮಾಡುತ್ತಿದೆ. ತದಂಗವಾಗಿ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮ ಅತ್ಯದ್ಭುತವಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಕೇಳಿ ಕೃತಾರ್ಥರಾಗಬೇಕು ಎಂಬ ಉದ್ದೇಶದಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯೊಂದು ಮಹತ್ ಪ್ರಯತ್ನವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಕೊಡುಗೆಯನ್ನು ನೀಡಿದೆ. ಇದಕ್ಕೆ ಮುಂಚೆ ಹೇಳಿರೋ ಪ್ರಕಾರ ಭಗವದ್ಗೀತಾ ಯಾಕೆ ಪಾರಾಯಣ ಪ್ರವಚನ ಮಾಡಬೇಕು, ಅದರಲ್ಲಿ ಏನಿದೆ ಅಂಥದ್ದು ಅಂದರೆ ನಾವು ಹೇಳ್ತೇವೆ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಅವರೇ ಹೇಳಿದ್ದಾರೆ, ಹೀಗೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ, ಈ ದಾರಿಯಲ್ಲಿ ಹೋಗಿ ನಿಮ್ಮ ಜೀವನವು ಕೃತಾರ್ಥವಾಗುತ್ತೆ ಎಂಬ ಒಂದು ಉಪದೇಶವನ್ನು ಮಾಡುವಾಗ ನಾವು ಕೇಳಲೇಬೇಕಲ್ವೇ? ಯಾಕೆಂದರೆ ಇದೇ ಅಧ್ಯಾಯದಲ್ಲಿ ಹೇಳಿದೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಉಪನಿಷತ್ ಹೇಳಿದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಮೊದಲನೇ ಆ ಮಂತ್ರದ ಒಂದು ಭಾಗ. ನಮ್ಮ ಈ ಭಗವದ್ಗೀತಾ ಪಾರಾಯಣ ಒಂದೊಂದು ಪದದ ಅರ್ಥವು ನಮ್ಮ ಜೀವನದಲ್ಲಿ ಕೂಡ ಅದನ್ನು ನಾವು ಉಪಯೋಗವನ್ನು ಮಾಡಿಕೊಂಡ್ರೆ ಖಂಡಿತ ಒಂದು ಮಹತ್ ಭಾಗ್ಯ ನಮ್ಮೆಲ್ಲರೂ ಕೂಡ ಸಿಕ್ಕದ ಹಾಗೆ ಅಂತ ಹೇಳಿ, ಈಗ ಆ 7ನೇ ಅಧ್ಯಾಯದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದಕ್ಕೆ ಮುಂಚೆ ಶ್ರೀ ಗುರು ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಾರಂಭ ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ತಿರುಮಲ ತಿರುಪತಿ ದೇವಸ್ಥಾನ ಅಂದರೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ, ವೈಕುಂಠದಿಂದ ಭುವಿಗೆ ಅಂದರೆ ಭೂಲೋಕಕ್ಕೆ ನಮ್ಮೆಲ್ಲರಿಗೆ ಒಂದು ಮುಕ್ತಿಯನ್ನು ನೀಡಲು ಅಥವಾ ಒಂದು ಕೃತಾರ್ಥರನ್ನಾಗಿ ಮಾಡಲು ಭೂಲೋಕ ವೈಕುಂಠವೆನಿಸಿರುವಂತಹ ತಿರುಮಲ ಕ್ಷೇತ್ರದಲ್ಲಿರುವಂತಹ ಶ್ರೀನಿವಾಸ ಸ್ವಾಮಿ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭೂಲೋಕದಲ್ಲಿ ಯಾವುದೇ ಒಂದು ಇಲ್ಲದೇ ಇರುವಂತಹ ಒಂದು ಭಾಗ್ಯ ಈ ಭಾರತ ದೇಶದಲ್ಲಿ ನಮಗೆ ನಮ್ಮ ಪೂರ್ವಜರು ನೀಡಿದ್ದಾರೆ. ಆ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪೂರ್ತಿಯಾಗಿ ಅನುಭವಿಸಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ಈ ಭಗವದ್ಗೀತೆಯ ಪಾರಾಯಣ ಮುಖಾಂತರವಾಗಿ ನಾವು ಹೊರಟಿದ್ದೇವೆ. ಅದಕ್ಕೆ ಒಂದು ಮಹಾ ಸಂಕಲ್ಪದಿಂದ ನಾವು ಹೊರಡೋಣ, ಆ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ಈಗ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ
ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಭಗವದ್ಗೀತೆ ಅಂದರೆ ಯಾವುದೋ ಒಂದು ಗ್ರಂಥವಲ್ಲ, ಅದು ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಮಾತುಗಳು ಎಂದು ನಾವು ಇದುವರೆಗೆ ಹೇಳಿದ್ದೀವಿ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ, ಅವರ ಚರಣಾರವಿಂದಗಳಿಗೆ ನಾವೆಲ್ಲರೂ ಕೂಡ ನಮಿಸೋಣ ಎಂದು ನಾನು ಹೇಳಿ, ಈಗ ಶ್ರೀಕೃಷ್ಣ ಪರಮಾತ್ಮರ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ನಮ್ಮ ಭಾರತ ದೇಶಕ್ಕೆ ವೈದಿಕ ಸಾಹಿತ್ಯವನ್ನು ನೀಡಿರುವುದರಿಂದ ವೇದವ್ಯಾಸರಿಗೆ ಒಂದು ಮಹತ್ವವಾದ ಪ್ರಾಮುಖ್ಯತೆ ಇದೆ. ಅಂತಹ ಒಂದು ಮುನಿಗಳನ್ನು, ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ನಾವೆಲ್ಲರೂ ಈಗ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಈ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಎಂಬ ಈ ಅಧ್ಯಾಯದ ಪ್ರವಚನವನ್ನು, ಅಂದರೆ ಶ್ರೀಕೃಷ್ಣ ಪರಮಾತ್ಮರ ಉಪದೇಶವನ್ನು ನಮಗೆ ಅತಿ ಸುಲಭವಾಗಿ ನಮ್ಮ ಆಚಾರ್ಯರು ಬಂದಿದ್ದಾರೆ. ಅವರೀಗ 7ನೇ ಅಧ್ಯಾಯದ ಪ್ರವಚನೆಯನ್ನು ನಮ್ಮೆಲ್ಲರೂ ಕೂಡ ಒಂದು ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಅವರು ಉಪದೇಶವನ್ನು ನೀಡಲಿದ್ದಾರೆ. ನಾವೆಲ್ಲರೂ ಕೂಡ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಕಲಿಯುಗ ಪ್ರತ್ಯಕ್ಷ ದೈವನಾದ ಆ ವೆಂಕಟೇಶ್ವರ ಸ್ವಾಮಿಯ ದಿವ್ಯಾನುಗ್ರಹ ವಿಶೇಷದಿಂದ ನಾವೀಗ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯ ಅಂತರ್ಗತವಾದ ಜ್ಞಾನ ವಿಜ್ಞಾನ ಯೋಗ ಎನ್ನುವ 7ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ನಾವು ಇರುವಂತಹ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಜಗತ್ತಿಗೆ ನೀಡಿದ ಆ ಗೀತೆಯ ಮಹಾತ್ಮ್ಯವನ್ನು ಹೀಗೆ ಹೇಳ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಯಾವ ಶಾಸ್ತ್ರವನ್ನು ಓದಿ ಆ ಶಾಸ್ತ್ರದ ವ್ಯಾಖ್ಯಾನವನ್ನು ಮಾಡಿದರೂ ಮಾಡದಿದ್ದರೂ ಗೀತಾ ಸುಗೀತಾ ಕರ್ತವ್ಯ. ಅವಶ್ಯವಾಗಿ ಗೀತೆಯ ಅಧ್ಯಯನವನ್ನು ಅಧ್ಯಾಪನವನ್ನು ಎಲ್ಲರೂ ಕೂಡ ಮಾಡಲೇಬೇಕು ಎನ್ನುವುದಾಗಿ ನಮ್ಮ ಪ್ರಾಚೀನರ ಆದೇಶ.
ಅಂತಹ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ವಿಜ್ಞಾನ ಯೋಗದ 2ನೇ ಶ್ಲೋಕವನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡುವಾಗ, ಮೊದಲನೇ ಶ್ಲೋಕದಲ್ಲಿ ಹೇಳಿದ ಪರಮಾತ್ಮ ಶೃಣು ಅರ್ಜುನ, ನಾನು ನಿನಗೆ ಅನೇಕ ವಿಷಯಗಳನ್ನು ಹೇಳ್ತೇನೆ. ಆ ವಿಷಯಗಳಲ್ಲಿ ಪರಮಾತ್ಮನ ಪ್ರೀತಿಗಾಗಿ ನೀನು ಕರ್ಮಗಳನ್ನು ಮಾಡಬೇಕು. ಆ ಕರ್ಮವೂ ಕೂಡ ನಿವೃತ್ತ ಕರ್ಮ, ಅಂದರೆ ಭಕ್ತಿಪೂರ್ವಕವಾಗಿ ಅನುಷ್ಠಿಸಬೇಕು ಎನ್ನುವುದಾಗಿ ಹೇಳಿ, ನಾನು ಹೇಳುವ ವಿಷಯದಲ್ಲಿ ನೀನು ವಿಶ್ವಾಸವನ್ನು ಮಾಡು ಎನ್ನುವುದಾಗಿ ಕೂಡ ಪರಮಾತ್ಮ ತಿಳಿಸಿದ ನಂತರ 2ನೇ ಶ್ಲೋಕವನ್ನು ಪರಮಾತ್ಮ ಹೇಳ್ತಾನೆ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ ಜ್ಞಾತವ್ಯಂ ಅವಶಿಷ್ಯತೆ. ಅರ್ಜುನ, ನಾನು ನಿನಗೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ಆ ವಿಷಯಗಳೇನು ಅಂದರೆ ಅದಕ್ಕೆ 2 ಹೆಸರುಗಳನ್ನು ಪರಮಾತ್ಮ ತಾನು ತಿಳಿಸ್ತಾನೆ, ಜ್ಞಾನ ಹಾಗೂ ವಿಜ್ಞಾನ ಅಂಥೇಳಿ. ಏನಿದು ಜ್ಞಾನ ಹಾಗೂ ವಿಜ್ಞಾನ ಎನ್ನುವ 2 ಹೆಸರುಗಳನ್ನು ಪರಮಾತ್ಮ ಯಾಕೆ ಇರಿಸಿದ ಎನ್ನುವ ವಿಷಯವನ್ನು ನಾವು ತಿಳಿದುಕೊಳ್ಳುವಾಗ, ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ಅಂದರೆ ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದದ್ದು ಇದು ಜ್ಞಾನ. ವಿಜ್ಞಾನ ಅಂತಲೇ ವಿಶೇಷ ಜ್ಞಾನ, ಅದೊಂದು ಪ್ರತ್ಯೇಕ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮ ಅವರವರ ಯೋಗ್ಯತಾನುಸಾರವಾಗಿ ಆಧ್ಯಾತ್ಮಿಕವಾದಂತಹ ಜ್ಞಾನವನ್ನು ನೀಡುತ್ತಾನೆ. ಆ ಆಧ್ಯಾತ್ಮಿಕ ಜ್ಞಾನವೇ ವಿಜ್ಞಾನ ಎಂಬುದಾಗಿ ಹೆಸರಿಸಲಾಗಿದೆ. ವಿಶೇಷೇಣ ಜ್ಞಾತವ್ಯ ಸಹಿತಂ ಎಂಬುದಾಗಿ ಕೂಡ ಪರಮಾತ್ಮ ಹೇಳಿ, ಈ ವಿಜ್ಞಾನವನ್ನು ಕೂಡ ನೀನು ತಿಳಿದುಕೋ ಎಂಬುದಾಗಿ ಪರಮಾತ್ಮ ತಿಳಿಸಿದ. ಅಂತಹ ವಿಜ್ಞಾನವನ್ನು ನಿನಗೆ ತಿಳಿಸ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ ನಂತರ, ಈ ವಿಜ್ಞಾನವೆಂದರೆ ಏನು, ಈ ವಿಜ್ಞಾನವನ್ನು ಅರ್ಜುನನಿಗೆ ಯಾಕೆ ಉಪದೇಶ ಮಾಡಬೇಕು ಅಂದರೆ, ಅರ್ಜುನ ಇವನು ಯಥಾಪಿ ಅಪರೋಕ್ಷ ಜ್ಞಾನಿಯೇ, ಅವನಿಗೆ ಮೋಕ್ಷ ಎನ್ನುವುದು ಖಚಿತವೇ. ಅರ್ಜುನನಿಗೆ ವಿಜ್ಞಾನವನ್ನು ಯಾಕೆ ಉಪದೇಶ ಮಾಡಿದ ಅಂದರೆ, ಆ ವಿಜ್ಞಾನವನ್ನು ತಿಳಿದು ಮೋಕ್ಷಗತವಾದಂತಹ ತನ್ನ ಯೋಗ್ಯತಾನುಸಾರವಾಗಿ ಆನಂದವನ್ನು ಅರ್ಜುನ ಪಡೆಯಬೇಕಾದರೆ ಈ ವಿಜ್ಞಾನವನ್ನು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಆದ್ದರಿಂದಾಗಿ ಈ ವಿಜ್ಞಾನವನ್ನು ನೀನು ತಿಳಿದುಕೋ. ಸರಿ, ಹಾಗಿದ್ದರೆ ಒಂದು ಚಿಕ್ಕ ಪ್ರಶ್ನೆ, ಈ ಜ್ಞಾನ ವಿಜ್ಞಾನ ಎಂಬುದಾಗಿ 2 ವಿಂಗಡ ಮಾಡಿ ಅದರಲ್ಲೂ ಕೂಡ ಮೊದಲಿಗೆ ಜ್ಞಾನವನ್ನು ಆಮೇಲೆ ವಿಜ್ಞಾನವನ್ನು ತಿಳಿಸೋದಕ್ಕಿಂತ ಪರಮಾತ್ಮ ಒಂದೇ ಸಲ ಅರ್ಜುನ ಹೇಗೂ ಮೋಕ್ಷಾಧಿಕಾರಿ ಆದ ಮೇಲೆ ಜ್ಞಾನಕ್ಕೆ ಉತ್ತಮವಾದಂತಹ ಅಧಿಕಾರ ಪಡೆದಿದ್ದವನಾದ್ದರಿಂದಾಗಿ ಅವನಿಗೆ ವಿಜ್ಞಾನವನ್ನೇ ಉಪದೇಶ ಮಾಡಬಹುದಾಗಿತ್ತಲ್ಲ. ಜ್ಞಾನವನ್ನು ಯಾಕೆ ಹೇಳಬೇಕಾಗಿತ್ತು ಅಂದರೆ, ಜ್ಞಾನ ಅಂದರೆ ನಾವು ಪೂರ್ವದಲ್ಲಿ ಹೇಳಿಕೊಂಡಂತೆ ಜ್ಞಾನ ಅಂದರೆ ಸಂಕ್ಷೇಪ ಜ್ಞಾನ, ವಿಜ್ಞಾನ ಅಂದರೆ ಅದರ ವಿಸ್ತಾರವಾದಂತಹ ಜ್ಞಾನ. ಅದ ಹೀಗೆ 2 ಸಲ ಹೇಳುವುದಕ್ಕೆ ಒಂದು ಕಾರಣ ಇದೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥಯಂತಿ ಮನೀಷಿಣಃ ಬಹುವಾರ ಸ್ಮೃತೇಸ್ತಸ್ಯ ಫಲಬಾಹುಲ್ಯ ಕಾರಣ. ಮೊದಲಿಗೆ ಒಂದು ವಿಷಯವನ್ನು ಸಂಕ್ಷೇಪವಾಗಿ ಹೇಳಿ ಅದೇ ವಿಷಯವನ್ನು ಮತ್ತೊಂದು ಸಲ ವಿಸ್ತಾರವಾಗಿ ಹೇಳ್ತಾರೆ. ಯಾಕೆ ಅಂತಂದರೆ, ಬಹುವಾರ ಸ್ಮೃತೇಹೇ ತಸ್ಯ, ಅದನ್ನು ಮತ್ತೆ ಮತ್ತೆ ಹೇಳಿ ಅದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳುವುದರಿಂದ ಫಲಬಾಹುಲ್ಯ ಕಾರಣ, ಹೆಚ್ಚಿನ ಫಲ ಬರಬೇಕು, ಹೆಚ್ಚಿನ ಪುಣ್ಯವನ್ನು ಸಂಪಾದಿಸಬೇಕು, ತದ್ವಾರ ಉತ್ತಮವಾದಂತಹ ಲೋಕವನ್ನು ಜೀವನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಪರಮಾತ್ಮ ಹಾಗೆ ತಿಳಿಸ್ತಾನೆ. ಹೀಗೆ ಜ್ಞಾನ ವಿಜ್ಞಾನ 2ರನ್ನು ಕೂಡ ಹೇಳಿ ಪರಮಾತ್ಮ ಇಲ್ಲೊಂದು ಮಾತನ್ನು ಹೇಳ್ತಾನೆ, ಅಶೇಷತಃ ಯಜ್ಞಾತ್ವ ವಕ್ಷ್ಯಾಮಿ ಅಶೇಷತಃ, ಎಲ್ಲವನ್ನೂ ನಿನಗೆ ತಿಳಿಸ್ತೇನೆ ಅರ್ಜುನ. ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯಂ ಅವಶಿಷ್ಯತೆ. ಅರ್ಜುನ, ಯಾವ ಮಾಹಾತ್ಮ್ಯವನ್ನು ತಿಳಿದುಕೊಂಡ ಮೇಲೆ ನಿನಗೆ ಮತ್ತೆ ತಿಳಿದುಕೊಳ್ಳುವ ವಸ್ತು ಮತ್ತೊಂದು ಇಲ್ಲ. ಅಂದರೆ ಪರಮಾತ್ಮ ಅರ್ಜುನನ ಯೋಗ್ಯತಾನುಸಾರವಾಗಿ ಎಷ್ಟು ಹೇಳಬೇಕೋ ಅಷ್ಟನ್ನೂ ಪರಮಾತ್ಮ ತಿಳಿಸ್ತಾನೆ. ಅರ್ಜುನನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಜೀವನಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರವರು ಎಷ್ಟೆಷ್ಟು ಜ್ಞಾನವನ್ನು ಪಡೆಯಬೇಕೋ ಅಷ್ಟೇ ಜ್ಞಾನವನ್ನು ಪರಮಾತ್ಮ ನೀಡ್ತಾನೆ. ಇದಕ್ಕೆ ಅನ್ಯೂನ ಅನತಿರಿಕ್ತ ಅಂತ ಹೇಳ್ತಾರೆ. ಆ ಜೀವನ ಯೋಗ್ಯತಾನುಸಾರವಾಗಿ ಅವನ ಯೋಗ್ಯತಾನುಗುಣವಾದಂತಹ ಪ್ರತಿಯೊಂದು ಜ್ಞಾನವನ್ನು ಪರಮಾತ್ಮ ನೀಡ್ತಾನೆ. ಅದರಲ್ಲಿ ಒಂದೂ ಕಡಿಮೆ ಮಾಡುವುದಿಲ್ಲ, ಒಂದನ್ನು ಹೆಚ್ಚಾಗಿ ಹೇಳುವುದಿಲ್ಲ. ಹೀಗೆ ಆ ಜೀವನ ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ಪರಮಾತ್ಮ ತಿಳಿಸ್ತಾ, ಯನ್ಮಾಹಾತ್ಮ್ಯಂ ಜ್ಞಾತ್ವ ಭೂಯಃ ಪುನಃ ಅನ್ಯತ ಜ್ಞಾತವ್ಯಂ ಇಹ ಮದುಕ್ತಂ ಅರ್ಥೇ ನ ಅವಶಿಷ್ಯತೆ. ನೀನು ಇಷ್ಟನ್ನು ನಾನು ಹೇಳುವಷ್ಟು ತಿಳಿದುಕೊಂಡು ಬಿಟ್ಟರೆ ಸಾಕು, ಮೋಕ್ಷಗತವಾದಂತಹ ನಿನ್ನ ಆನಂದವನ್ನು ಪಡೆಯುವುದಕ್ಕೆ ಎಷ್ಟಾದರೆ ಸಾಧನೆಯಾಗಬೇಕೋ ಆ ಎಲ್ಲ ಸಾಧನೆಯೂ ಪರಿಪೂರ್ಣವಾಗುತ್ತೆ, ಹೊರತು ಯಾವುದು ಕೂಡ ಉಳಿಯುವುದಿಲ್ಲ ಎಂಬುದಾಗಿ ಕೂಡ ಕೃಷ್ಣ ಪರಮಾತ್ಮ ಹೇಳಿದ. ಒಟ್ಟಿನಲ್ಲಿ ಈ ಶ್ಲೋಕದ ಸಾಮಾನ್ಯವಾಗಿ ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ, ಅರ್ಜುನ, ನಾನು ನಿನಗೆ ಜ್ಞಾನ ಹಾಗೂ ವಿಜ್ಞಾನ 2ನ್ನೂ ನೀಡುತ್ತೇನೆ.
ಈ ಎರಡರನ್ನು ತಿಳಿದುಕೋ. ಇದನ್ನು ತಿಳಿದುಕೊಂಡ ಮೇಲೆ ನೀನು ಮತ್ತೆ ತಿಳಿದುಕೊಳ್ಳುವ ವಸ್ತು ಬೇರೊಂದು ಇರುವುದಿಲ್ಲ. ಆ ವಿಧವಾಗಿ ನಿನ್ನ ಯೋಗ್ಯತಾನುಸಾರವಾಗಿ ನಿನಗೆ ಪರಿಪೂರ್ಣವಾದಂತಹ ಜ್ಞಾನವನ್ನು ನಾನು ನೀಡುತ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಹೇಳಿದ ಮೇಲೆ ಇನ್ನು 3ನೇ ಶ್ಲೋಕ ಬಗ್ಗೆ ಹೇಳ್ತಾರೆ. 3ನೇ ಶ್ಲೋಕದ ಇಷ್ಟರವರೆಗೂ ಕೂಡ ಕೃಷ್ಣ ಪರಮಾತ್ಮ ನಾನು ನಿನಗೆ ಜ್ಞಾನವನ್ನು ನೀಡ್ತೇನೆ ಎಂಬುದಾಗಿ ಪ್ರತಿಜ್ಞೆ ಅಂದರೆ ಹೇಳಿದ ಮೇಲೆ ಈ ಜ್ಞಾನ ಎನ್ನುವುದು ಬಹಳ ದುರ್ಲಭ. ಇದನ್ನು ನಿರ್ದಿಷ್ಟವಾದಂತಹ ವ್ಯಕ್ತಿಗಳೇ ನೀಡಬೇಕು, ನಿರ್ದಿಷ್ಟವಾದಂತಹ ಪುರುಷರೇ ಇದನ್ನು ಪಡೆಯಬೇಕು, ವ್ಯಕ್ತಿ ಜೀವ ತಾನು ಪಡೆಯಬೇಕು ಈ ಜ್ಞಾನವನ್ನು. ಹೀಗಾಗಿ ಇದು ದುರ್ಲಭ ಎನ್ನುವುದನ್ನು ತಿಳಿಸ್ತಾ ಆ ಶ್ಲೋಕವನ್ನು ಹೇಳ್ತಾರೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಗೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಈ ಶ್ಲೋಕ ಬಹಳ ಸುಂದರವಾದಂತಹ ವಿಷಯವನ್ನು ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ನೀಡ್ತಾ ಈ ಶ್ಲೋಕದ ಬಗ್ಗೆ, ಈ ಶ್ಲೋಕವನ್ನು ಸಾಮಾನ್ಯವಾಗಿ ಇಷ್ಟೇ ನಾವು ತಿಳಿದುಕೊಂಡರೆ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮನ ಮಾತುಗಳೆಲ್ಲವೂ ಕೂಡ ಬಹಳ ಗೂಢಾರ್ಥವಾಗಿರ್ತವೆ. ಒಂದೊಂದು ಶಬ್ದದಲ್ಲೂ ಕೂಡ ಅನೇಕ ಅರ್ಥಗಳನ್ನು ನಿಬಿಡವಾಗಿ ಇಟ್ಟುಕೊಳ್ತವೆ. ಈ ಶ್ಲೋಕದ ವಿಷಯವನ್ನು ಪದ್ಮಪುರಾಣದಲ್ಲಿ ಹೇಳ್ತಾ, ಅನಂತಾನಾಂತು ಜೀವಾನಾಂ ಯತಂತೆ ಕೇಚಿದೇವತು ಮುಕ್ತೈತೇಷು ಚ ಮುಚ್ಯಂತೆ ಕೇಚಿನ್ಮುಕ್ತೇಷು ಚ ಸ್ಫುಟಂ. ಈ ಶ್ಲೋಕದ ಸಂವಾದ ರೂಪವಾದಂತಹ ಈ ಶ್ಲೋಕವನ್ನು ಪದ್ಮಪುರಾಣದಲ್ಲಿ ಹೇಳ್ತಾ, ಅನಂತ ಜೀವರಿದ್ದಾರೆ, ಆ ಅನಂತ ಜೀವರಲ್ಲಿ ಕೆಲವರು ಮಾತ್ರ ಮೋಕ್ಷಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಆ ತಿಳಿದುಕೊಂಡವರಲ್ಲೂ ಕೂಡ ಆ ಮೋಕ್ಷಕ್ಕೇನು ಬೇಕು? ಪರಮಾತ್ಮನ ಜ್ಞಾನ ಬೇಕು. ಆ ಪರಮಾತ್ಮನ ಜ್ಞಾನವನ್ನು ಹೇಗೆ ಪಡಿತಾರೆ? ಕೇಚನೈವ ಹರಿಂ ಸಮ್ಯಕ ಬ್ರಹ್ಮರುದ್ರಾದಯೋ ವಿದುಹು ಅನ್ಯೇಷಾಂ ಯಾವತಾ ಮುಕ್ತಿ ತಾವಜ್ಞಾನಂ ಹರೌ ಪರಂ. ಇನ್ನು ಬ್ರಹ್ಮರುದ್ರಾದಿ ದೇವತೆಗಳು ಎಲ್ಲರಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಪಡಿತಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರು ಜ್ಞಾನವನ್ನು ಪಡಿತಾರೆ. ಇದೇ ವಿಷಯಕವಾಗಿ ಭಾಗವತದಲ್ಲಿ ಮತ್ತೊಂದು ಶ್ಲೋಕ, ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಪತೆ. ಕೋಟಿ ಕೋಟಿ ಜೀವರಿದ್ದಾರೆ, ಅಂತಹ ಜೀವರಲ್ಲೂ ಕೂಡ ನಾರಾಯಣ ಪರನಾದಂತಹ ಒಬ್ಬೇ ಒಬ್ಬ ಜೀವನಿರ್ತಾನೆ. ಅವನು ಮಾತ್ರ ಪ್ರಯತ್ನಪಟ್ಟು ತಾನು ಈ ಪರಮಾತ್ಮನ ಜ್ಞಾನವನ್ನು ಪಡಿತಾನೆ. ಸರ್ವೇ ಮುಕ್ತಾ ಹರೌ ಭಕ್ತಾ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣೋ ಪರಮಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ ಎಂಬುದಾಗಿ ಸತ್ತತ್ವಸಾರ ಎನ್ನುವ ಒಂದು ಶ್ಲೋಕದಲ್ಲಿ ಈ ವಿಷಯವನ್ನು ಹೇಳ್ತಾ, ಯಾರು ಮುಕ್ತಿಯೋಗ್ಯರಾದಂತಹ ಜೀವರಿದ್ದಾರೋ ಆ ಪ್ರತಿಯೊಬ್ಬ ಜೀವನು ಕೂಡ ನಿಯತವಾಗಿ ಹರಿಭಕ್ತನಾಗಿರ್ತಾನೆ. ಹರಿಭಕ್ತ ಆಗದವನು ತಾನು ಮೋಕ್ಷವನ್ನು ಪಡೆಯಲಾರ. ಆ ಹರಿಭಕ್ತರಲ್ಲೂ ಕೂಡ ಬ್ರಹ್ಮದೇವರು ಬಹಳ ಮುಖ್ಯರಾಗಿದ್ದಾರೆ. ಈ ಬ್ರಹ್ಮದೇವರ ಯೋಗ್ಯತೆ ಬಗ್ಗೆ ನಮಗೆಲ್ಲರೂ ಕೂಡ ಸುಸ್ಪಷ್ಟವಾಗಿ ಅನೇಕ ಬಾರಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಹಿಂದೆ ಹೇಳಿದಂತೆ ಬಹುವಾರ ಸ್ಮೃತೇಸ್ತಸ್ಯ ಫಲಬಾಹುಲ್ಯ ಕಾರಣಾತ್ ಎಂಬುದಾಗಿ ಹೇಳಿದಂತೆ ಪರಮಾತ್ಮನನ್ನು ಬಿಟ್ಟು ಈಶಾದನ್ಯತ್ರ, ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲ ವಿಷಯಕವಾದಂತಹ ಜ್ಞಾನ ಇವರಿಗೆ ಅಪರೋಕ್ಷ ಜ್ಞಾನವಾದ ನಂತರ ಪೂರ್ಣವಾಗಿ ಎಲ್ಲದರ ಜ್ಞಾನ ಇರ್ತದೆ. ಇದು ಬ್ರಹ್ಮದೇವರ ವಿಶಿಷ್ಟವಾದಂತಹ ಯೋಗ್ಯತೆ. ರುಜವೋ ನಾಮ ಬ್ರಹ್ಮತ್ವ ಯೋಗ್ಯಾಹ ಜೀವಾಹ ಅಂತ ಹೇಳ್ತಾರೆ. ಬ್ರಹ್ಮ ಪದವಿಗೆ ಬರುವಂತಹ ಜೀವರ ಒಂದು ಗಣ ಇದೆ, ಅವರು 100 ಜನ. ಆ 100 ಜನರಲ್ಲೂ ಕೂಡ ಕೊನೆಯವರು ಬ್ರಹ್ಮದೇವರಾದರೆ, ಆ ಕೊನೆಯ ಪದವಿ 100ನೇ ಪದವಿಯಾದರೆ ಅದರ ಹಿಂದಿನ ಪದವಿ 99ನೇ ಪದವಿ ಇದು ವಾಯು ಪದವಿ. ಇವಾಗೇನು ನಾವು ಹನುಮಂತನ ಪದವಿಯಿಂದ ಕರಿತೀವಿಯೋ, ಭಾವಿ ಬ್ರಹ್ಮ ಅಂತ ಯಾರನ್ನಾದರೆ ಕರಿತೀವಿಯೋ, ಅವರು ವಾಯುದೇವರು, ಅವರು ಮುಖ್ಯ ವಾಯುದೇವರು, ಅವರೇ ಮುಖ್ಯ ಪ್ರಾಣ ಅಂತ ನಾವು ಕರಿತೇವೆ. ಆ ಮುಖ್ಯ ಪ್ರಾಣನ 99ನೆಯ ಪದವಿ ಆದ ಮೇಲೆ ಈ ಮುಖ್ಯ ಪ್ರಾಣನೇ ಮುಂದಿನ ಕಾಲದಲ್ಲಿ ಬ್ರಹ್ಮನಾಗ್ತಾನೆ. ಬ್ರಹ್ಮನಾಗಿ ಈ ಬ್ರಹ್ಮ ಏನಾಗ್ತಾನೆ? ಸರ್ವೇ ಮುಕ್ತಾ ಹರೌ ಭಕ್ತಾ ತೇಷು ಬ್ರಹ್ಮೈವ ಮುಖ್ಯತಃ ಎಂಬುದಾಗಿ ಕೂಡ ಮುಖ್ಯ ಎನ್ನುವ ಶಬ್ದವನ್ನು ಬ್ರಹ್ಮನಲ್ಲಿ ಪ್ರಯೋಗ ಮಾಡ್ತಾರೆ. ಎಷ್ಟೋ ಜೀವರಿರ್ಬೋದು, ಅವರು ಅವರವರ ಯೋಗ್ಯತಾನುಸಾರ ಎಷ್ಟೆಷ್ಟೋ ಜ್ಞಾನವನ್ನು ಪಡೆಯಬಹುದು. ಆದರೆ ಎಲ್ಲ ಜೀವರಿಗಿಂತ ಅತಿಶಯವಾದಂತಹ ಜ್ಞಾನವನ್ನು ಪಡೆಯುವ ಏಕೈಕ ವ್ಯಕ್ತಿ ಅಂದರೆ ಅದು ಚತುರ್ಮುಖ ಬ್ರಹ್ಮ ಮಾತ್ರ. ಅಂತಹ ಚತುರ್ಮುಖ ಬ್ರಹ್ಮನೇ ತಾನು ವಿಷ್ಣು ಭಕ್ತರಲ್ಲಿ ಶ್ರೇಷ್ಠನಾಗಿದ್ದವನಾಗಿ ಆ ವಿಷ್ಣುವಿನ ವಿಶೇಷವಾದಂತಹ ಜ್ಞಾನವನ್ನು ತಾನೂ ಪಡಿತಾನೆ. ಅಷ್ಟು ಮಾತ್ರ ಅಲ್ಲ, ಮೋಕ್ಷದಲ್ಲಿ ತನ್ನ ಅನುಯಾಯಿಗಳನ್ನು ಇಟ್ಟುಕೊಂಡು ಆ ಮೋಕ್ಷದಲ್ಲೂ ಕೂಡ ಮುಕ್ತಿಸ್ಥಾನ ಏನು ಅನಂತಾಸನ ವೈಕುಂಠ ಎಂಬುದಾಗಿ ಶ್ವೇತದ್ವೀಪಾದಿಗಳ ನಾವು ಹೆಸರು ಕರಿತೀವಿಯೋ, ಆ ಮೋಕ್ಷಸ್ಥಾನದಲ್ಲೂ ಕೂಡ ತಾನು
ತನ್ನ ಅನುಯಾಯಿಗಳಿಗೆ ವಿಷ್ಣುವಿನ ತತ್ವದ ಬಗ್ಗೆ ವಿಶೇಷವಾದಂತಹ ಪ್ರಚಾರವನ್ನು, ಅಲ್ಲಿ ವಿಷ್ಣುವಿನ ತತ್ವದ ಬಗ್ಗೆ ಅನೇಕ ಸಂದೇಹಗಳನ್ನು ನಿವೃತ್ತಿ ಮಾಡ್ತಾ ಅವರಿಗೆ ಪಾಠವನ್ನು ಕೂಡ ಹೇಳ್ತಾರೆ ಎಂಬುದಾಗಿ ಕೂಡ ಈ ಸತ್ತತ್ವಸಾರ ಎನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಅರ್ಜುನ, ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ, ನೀನು ಸ್ಪಷ್ಟವಾಗಿ ತಿಳಿದುಕೋ, ಅನೇಕ ಜೀವರಿರ್ತಾರೆ. ಈ ಅನೇಕ ಜೀವರಲ್ಲಿ ಕೆಲವರು ಮಾತ್ರ ಪುಣ್ಯಪುರುಷರಿರ್ತಾರೆ. ಈ ಪುಣ್ಯಪುರುಷರಲ್ಲೂ ಕೂಡ ಕೆಲವರು ಮಾತ್ರ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಇವಾಗೆ ನಾವು ಉದಾಹರಣೆಗಾಗಿ ನಾವು ತೆಗೆದುಕೊಂಡರೂ ಕೂಡ ನಮ್ಮ ಪ್ರಪಂಚದಲ್ಲಿ ಅನೇಕ ಕೋಟಿಗೆ ಜನ ಇದ್ದಾರೆ. ಈ ಕೋಟಿ ಜನರಲ್ಲೂ ಕೂಡ ಎಷ್ಟೋ ಜನ ಪುಣ್ಯವಂತರು ಕಡಿಮೆ. ಆ ಪುಣ್ಯವಂತರಲ್ಲೂ ಕೂಡ ಜ್ಞಾನಕ್ಕಾಗಿ ಪಿಪಾಸೆ ಅಂದರೆ ಜಿಜ್ಞಾಸೆ ಉಳ್ಳಂತಹ ಜೀವರು ತುಂಬ ಕಡಿಮೆ. ಈ ಜ್ಞಾನಕ್ಕಾಗಿ ಅವರಿಗೆ ಪಿಪಾಸ ಆದರೆ ಇರ್ತದೆ, ಆದರೆ ಯಾವುದೋ ಜ್ಞಾನದ ಹಿಂದೆ ಅವರು ಓಡ್ತಾ ಇರ್ತಾರೆ. ಪರಮಾತ್ಮನ ಜ್ಞಾನದ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇರುವುದಿಲ್ಲ. ಅದಕ್ಕೆ ಹಾಗೆ ಪರಮಾತ್ಮ ಹೇಳ್ತಾನೆ, ಕಶ್ಚಿನ್ ಮಾಂ ಯತತಿ ಸಿದ್ಧಯೇ. ಈ ಅನೇಕ ಜೀವರಲ್ಲಿ ಯಾವನೋ ಒಬ್ಬನು ಮಾತ್ರ ತನ್ನ ಜ್ಞಾನ ಪ್ರಾಪ್ತಿಗಾಗಿ ತಾನು ಹಾತೊರಿತಾನೆ. ಸಿದ್ಧಾನಾಂ, ಅನೇಕ ಸಿದ್ಧಪುರುಷರಿರ್ತಾರೆ. ಆ ಸಿದ್ಧಪುರುಷರಲ್ಲೂ ಕೂಡ ಕೆಲವನು ಮಾತ್ರ ತಾನು ಸರಿಯಾದ ಜ್ಞಾನವನ್ನು ಪಡಿತಾನೆ. ತತ್ವತಃ ವೇತ್ತಿ, ಸರಿಯಾಗಿ ತಿಳಿದುಕೊಳ್ತಾನೆ. ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷ ಅನ್ನೋದು ಜೀವನ ಹುಟ್ಟುವಿನಿಂದ ಆರಂಭ ಆಗ್ತದೆ. ಹೇಗೆ ಅಂತಂದರೆ, ಉದಾಹರಣೆಗೆ ತಾಯಿಯ ಪ್ರವೇಶವನ್ನು ಜೀವ ಪ್ರವೇಶಿಸ್ತಾನೆ. ಎಷ್ಟು ಜೀವರು ಪ್ರವೇಶಿಸ್ತಾರೆ ಅಂತಂದರೆ, ಇವಾಗಿನ ಶಾಸ್ತ್ರಕಾರರ ಒಂದು ಅಭಿಪ್ರಾಯ ಪ್ರಕಾರ ಕನಿಷ್ಠ ಪಕ್ಷ 40 ಕೋಟಿ ಜನ ಜೀವರು ತಾಯಿಯ ಉದರವನ್ನು ಪ್ರವೇಶಿಸ್ತಾರೆ. ಅದರಿಂದ ಹುಟ್ಟುವವರು ಕೆಲವರು ಮಾತ್ರ. ಕೆಲವು ಸಂದರ್ಭಗಳಲ್ಲಿ ನಾವು ಹರಿವಂಶ ಪುರಾಣ ಹಾಗೂ ಮಹಾಭಾರತದಲ್ಲಿ ಕೇಳ್ತೇವೆ, ಸಗರ ರಾಜನಿಗೆ 60,000 ಜನ ಮಕ್ಕಳು ಹುಟ್ಟಿದರು ಅಂತ ಹೇಳಿ. 60,000 ಜನ ಅಲ್ಲಿ ಹುಟ್ಟಿದರು. ದುರ್ಯೋಧನಾದಿಗಳು 100 ಜನ ಹುಟ್ಟಿದರು. ಹೀಗೆ ಅನೇಕ ಕಡೆ ಅನೇಕ ವಿಧವಾದಂತಹ ಗರ್ಭದ ಸಂದರ್ಭಗಳಲ್ಲಿ ಹೆಚ್ಚಿನ ಮಕ್ಕಳು ಹುಟ್ಟಿದ್ದು ಕಂಡಿದೆ. 40 ಕೋಟಿ ಜನ ಪ್ರವೇಶಿಸಿದಂತಹ ಗರ್ಭದಲ್ಲಿ 60,000ವೋ ಅಥವಾ 100 ಜನವೋ ಅಥವಾ 5 ಜನವೋ 7 ಜನವೋ 8 ಜನವೋ, ಕೊನೆಗೆ ಒಬ್ಬನು ಮಾತ್ರ ಜೀವ ತಾನು ಹುಡ್ತಾನೆ. ಅಂದರೆ ತಾಯಿ ಉದರವನ್ನು ಪ್ರವೇಶಿಸಿದ ಜೀವರೆಷ್ಟು, ಹುಟ್ಟಿದ ಜೀವರೆಷ್ಟು, ಒಬ್ಬನೇ ಜೀವ. ಹೀಗೆ ತೆಗೆದುಕೊಂಡರೂ ಕೂಡ ನಮ್ಮ ಪ್ರಪಂಚದಲ್ಲಿ ಕೋಟಿ ಜೀವರಿದ್ದಾರೆ. ಆ ಜೀವರಲ್ಲೂ ಕೂಡ ವಿಶೇಷವಾದಂತಹ ಮನುಷ್ಯನಾಗಿ ಹುಟ್ಟಬೇಕಲ್ಲ. ಯಾವುದೋ ಪಶು ಪಕ್ಷಿ ಪ್ರಾಣಿಗಳಾಗಿ ಹುಟ್ಟುಬಿಟ್ಟರೆ ಅವ್ಯಾವು ಕೂಡ ಬುದ್ಧಿಜೀವಿಗಳಲ್ಲ. ಅಂದಮೇಲೆ ಈ ಬುದ್ಧಿಜೀವಿಗಳಾಗಿ ಹುಟ್ಟಬೇಕು. ಈ ಬುದ್ಧಿಜೀವಿಗಳಾಗಿ ಹುಟ್ಟಿದ ಮೇಲೂ ಕೂಡ ಯಾವುದೋ ಹಾಳು ಹರಟೆಯಲ್ಲಿ ಕಾಲವನ್ನು ಕಳೆಯುವುದಲ್ಲ, ಪರಮಾತ್ಮನ ಜ್ಞಾನಕ್ಕಾಗಿ ಹಾತೊರೆಯಬೇಕು. ಅಂತಹ ಜನ್ಮವನ್ನು ತಾಳಬೇಕು. ಆ ವಿಧವಾದಂತಹ ಜಿಜ್ಞಾಸೆಯನ್ನು ಕೂಡ ಇಲ್ಲಿ ಪಡೆಯಬೇಕು. ಆ ಜಿಜ್ಞಾಸೆಯನ್ನಾದರೆ ಪಡಿತಾನೆ. ಆ ಜಿಜ್ಞಾಸೆಯನ್ನು ಪಡೆದು ಆ ವಿಷಯಕವಾಗಿ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನ ಲೋಪದಲ್ಲಿ ತಾನು ಮಧ್ಯದಲ್ಲಿ ಚ್ಯುತನಾಗಿ ಆ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗವನ್ನು ಅವಲಂಬಿಸ್ತಾನೆ. ಹೀಗಾಗಿ ಆ ಮಾರ್ಗದಲ್ಲಿ ಮುಂದೆ ಹೋಗುವ ಜೀವರು ಇನ್ನೂ ಕಡಿಮೆಯಾದರು. ಆ ಮಾರ್ಗದಲ್ಲಿ ಹೋಗ್ತಾನೆ. ಹೋಗಿ ಕೊನೆಯದಾದಂತಹ ಪರಮಾತ್ಮನ ಯಾವುದು ನಿರ್ದಿಷ್ಟವಾದಂತಹ ಜ್ಞಾನ ಇದೆಯೋ ಆ ಜ್ಞಾನವನ್ನು ಪಡೆಯುವವರು ಇನ್ನೂ ಕಡಿಮೆಯಾದರು. ಅಂದರೆ ಎಷ್ಟು ಅಪರೂಪವಾಗಿದೆ ಪರಮಾತ್ಮನ ಜ್ಞಾನ ಎನ್ನುವುದು ಈ ಅನೇಕ ಶ್ಲೋಕಗಳಿಂದ ಸುಸ್ಪಷ್ಟವಾಗಿದೆ. ಈ ವಿಧವಾಗಿ ಪರಮಾತ್ಮನ ಜ್ಞಾನ ಅಂತನ್ನೋದು ಇದು ಅತ್ಯಂತ ಅಪರೂಪವಾದದ್ದು ಎನ್ನುವುದಾಗಿ ಕೂಡ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು. ಒಟ್ಟಿನಲ್ಲಿ ಈ ಶ್ಲೋಕದ ಸಾಮಾನ್ಯವಾದಂತಹ ಅರ್ಥವನ್ನು ನಾವು ಹೀಗೆ ತಿಳಿಯಬಹುದು. ಅರ್ಜುನ, ಅನೇಕ ಜೀವರಿರ್ತಾರೆ. ಆ ಜೀವ ಸಂಘದಲ್ಲಿ ಕೆಲವರು ಮಾತ್ರ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಜ್ಞಾನಕ್ಕಾಗಿ ಪ್ರಯತ್ನ ಮಾಡಿದ ಪ್ರತಿಯೊಬ್ಬನೂ ಕೂಡ ಆ ಜ್ಞಾನದ ಸಿದ್ಧಿಯನ್ನು ಪಡೆಯುವುದಿಲ್ಲ. ಸಿದ್ಧಿಯನ್ನು ಪಡೆದ ಪ್ರತಿಯೊಬ್ಬನೂ ಕೂಡ ಸರಿಯಾದ ಬ್ರಹ್ಮಜ್ಞಾನವನ್ನು ಪಡೆಯುವುದಿಲ್ಲ. ಬ್ರಹ್ಮಜ್ಞಾನವನ್ನು ಪಡೆಯುವವನು ಕೊನೆಗೆ ಕೆಲವರು ಮಾತ್ರ. ಅದಕ್ಕಾಗಿ ಸರಿಯಾದ ಜ್ಞಾನವನ್ನು ನಾನು ನಿನಗೆ ಹೇಳ್ತೇನೆ, ಆ ಜ್ಞಾನವನ್ನು ನೀನು ಪಡಿ ಎಂಬುದಾಗಿ ಕೃಷ್ಣ ಪರಮಾತ್ಮ ತಾನಿಲ್ಲಿ ತಿಳಿಸ್ತಾನೆ. ಅತ್ಯದ್ಭುತವಾಗಿ ಸರಳವಾಗಿದೆ. ಅಂದರೆ ಭಗವದ್ಗೀತಾ ಅಂದರೆ ಯಾವುದೋ ಒಂದು ವೇದದ ಒಂದು ಭಾಗವೂ ಆದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ವೇದಗಳನ್ನು ಉಪನಿಷತ್ತುಗಳಾಗಿ ಮಾಡಿಸಿ ಉಪನಿಷತ್ತುಗಳ ಸಾರವನ್ನು ಭಗವದ್ಗೀತಾ ಮೂಲಕ ನಮ್ಮೆಲ್ಲರಿಗೂ ಕೂಡ ಅತಿ ಸರಳವಾಗಿ ಆ ವಿಜ್ಞಾನವನ್ನು ನೀಡಿದ್ದಾರೆ. ಅಂಥ ಒಂದು ಭಗವದ್ಗೀತಾ ಪಾರಾಯಣವನ್ನು ಈಗ ನಾವು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳಿ
ಈಗ ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋऽಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ್ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ. ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷು. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ. ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ. ಧರ್ಮಾ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭಾ. ಯೇ ಚೈವ ಸಾತ್ವಿಕಾ ಭಾವಾ
राजसास्तामसाश्च ये राजसास्तामसाश्च ये मत्त एवेति तान् विद्धि मत्त एवेति तान् विद्धि न त्वहं तेषु ते मयि न त्वहं तेषु ते मयि त्रिभिर्गुणमयैर्भावैः त्रिभिर्गुणमयैर्भावैः येभिः सर्वमिदं जगत् येभिः सर्वमिदं जगत् मोहितं नाभिजानाति मोहितं नाभिजानाति मामेभ्यः परमव्ययम् मामेभ्यः परमव्ययम् दैवी ह्येषा दैवी शेषा गुणमयी गुणमयी मम माया मम माया दुरत्यया दुरत्यया मामेव ये मामेव ये प्रपद्यन्ते प्रपद्यन्ते मायामेतां मायामेतां तरन्ति ते तरन्ति ते न मां दुष्कृतिनो न मां दुष्कृतिनो मूढाः प्रपद्यन्ते प्रपद्यन्ते नराधमाः नराधमाः माययापहृतज्ञानाः माययापहृतज्ञानाः आसुरम् भावमाश्रिताः भावमाश्रिताः चतुर्विधा भजन्ते मां चतुर्विधा भजन्ते मां जनाः सुकृतिनोऽर्जुन जनाः सुकृतिनोऽर्जुन आर्तो जिज्ञासुरर्थार्थी आर्तो जिज्ञासुरर्थार्थी ज्ञानी च भरतर्षभा ज्ञानी च भरतर्षभा तेषां ज्ञानी नित्ययुक्तः तेषां ज्ञानी नित्ययुक्तः एकभक्तिर्विशिष्यते एकभक्तिर्विशिष्यते प्रियो हि ज्ञानिनोत्यर्थम् प्रियो हि ज्ञानिनोत्यर्थम् अहं स च मम प्रियः अहं स च मम प्रियः उदाराः सर्व उदारा सर्वा एवैते एवैते ज्ञानी त्वात्मैव ज्ञानी त्वात्मैव मे मतम् मे मतम् आस्थितः स हि आस्थितः स हि युक्तात्मा युक्तात्मा मामेवानुत्तमां गतिम् मामेवानुत्तमां गतिम् बहूनां जन्मनामन्ते बहूनां जन्मनामन्ते ज्ञानवान् मां प्रपद्यते ज्ञानवान् मां प्रपद्यते वासुदेवः सर्वमिति वासुदेवः सर्वमिति समहात्मा सुदुर्लभः समहात्मा सुदुर्लभः कामैस्तैस्तैहृतज्ञानाः कामैस्तैस्तैर्हृतज्ञानाः प्रपद्यन्तेऽन्यदेवताः प्रपद्यन्ते देवताः तं तं नियममास्थाय तं तं नियममास्थाय प्रकृत्या नियता स्वया प्रकृत्या नियता स्वया यो यो यां यां यो यो यां यां तनुं भक्तः तनुं भक्तः श्रद्धयार्चितुमिच्छति श्रद्धयार्चितुमिच्छति तस्य तस्याचलां श्रद्धां तस्य तस्याचलं श्रद्धां तामेव विदधाम्यहम् तामेव विददाम्यहम् सतया श्रद्धया युक्तः सतया श्रद्धया युक्तः तस्याराधनमीहते तस्याराधनमीहते लभते च ततः कामान् लभते च ततः कामान् मयैव विहितान् हितान् मयैव विहितान् हितान् अन्तवत्तु फलं तेषाम् अन्तवत्तु फलं तेषां तद्भवत्यल्पमेधसाम् तद्भवत्सल्पमेधसां देवान् देवयजो यान्ति देवान् देवयजो यान्ति मद्भक्ता यान्ति मामपि मद्भक्ता यान्ति मामपि
అవ్యక్తం వ్యక్తిమాపన్నం అవ్యక్తం వ్యక్తిమాపన్నం మన్యంతే మామబుద్ధయః మన్యంతే మామ బుద్ధయః పరం భావమజానంతో పరం భావమజానంతో మమావ్యయమనుత్తమం మమావ్యయమనుత్తమం నాహం ప్రకాశः సర్వస్య నాహం ప్రకాశ సర్వస్య యోగమాయా సమావృతః యోగమాయా సమావృతః మూఢోయం నాభిజానాతి మూఢోయం నాభిజానాతి లోకో మామజమవ్యయం లోకో మామజమవ్యయం వేదాహం సమతీతాని వేదాహం సమతీతాని వర్తమానాని చార్జున వర్తమానాని చార్జున భవిష్యాని చ భూతాని భవిష్యాని చ భూతాని మాం తు వేదన కశ్చన మాం తు వేదన కశ్చన ఇచ్ఛాద్వేషः సముత్థేన ఇచ్ఛాద్వేష సముత్థేన ద్వంద్వమోహేన భారత ద్వంద్వమోహేన భారత సర్వభూతాని సమ్మోహం సర్వభూతాని సమ్మోహం సర్గే యాంతి పరంతప సర్గే యాంతి పరంతప యేషాం త్వంతగతం పాపం యేషాం త్వంతగతం పాపం జనానాం పుణ్యకర్మణాం జనానాం పుణ్యకర్మణాం తే ద్వంద్వమోహ నిర్ముక్తాః తే ద్వంద్వమోహ నిర్ముక్తాః భజంతే మాం దృఢవ్రతాః భజంతే మాం దృఢవ్రతాః జరామరణమోక్షాయ జరామరణమోక్షాయ మామాశ్రిత్య యతంతి యే మామాశ్రిత్య యతంతి యే తే బ్రహ్మ తద్విదుః కృత్స్నం తే బ్రహ్మ తద్విదుఃకృత్స్నం అధ్యాత్మం కర్మ చాఖిలం అధ్యాత్మం కర్మ చాఖిలం సాధిభూతాధిదైవం మాం సాధిభూతాది దైవం మాం సాధియజ్ఞం చ యే విదుః సాధియజ్ఞం చ యే విదుః ప్రయాణకాలేపి చ మాం ప్రయాణకాలేపి చ మాం తే విదుర్యుక్తచేతసః తే విదుర్యుక్తచేతసః ఇది శ్రీమద్భగవద్గీతాసు ఇది శ్రీమద్భగవద్గీతాసు ఉపనిషత్సు ఉపనిషత్సు బ్రహ్మ విద్యాయాం బ్రహ్మ విద్యాయాం యోగశాస్త్రే యోగశాస్త్రే శ్రీకృష్ణార్జున సంవాదే శ్రీకృష్ణార్జున సంవాదే జ్ఞాన విజ్ఞాన యోగో నామ జ్ఞాన విజ్ఞాన యోగో నామ సప్తమోऽధ్యాయః సప్తమోऽధ్యాయః యత్ర యోగేశ్వరః కృష్ణో యత్ర యోగేశ్వర కృష్ణో యత్ర పార్థో ధనుర్ధరః యత్ర పార్థో ధనుర్ధరః తత్ర శ్రీర్విజయో భూతిః తత్ర శ్రీర్విజయో భూతిః ధ్రువా నీతిర్మతిర్మమ. ಧ್ರುವಾಣೀತಿರ್ಮತಿರ್ಮಮ. ಈಗ ಕ್ಷಮಾಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಮುಂಚೆ ಹೇಳಿರೋ ಪ್ರಕಾರ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಅಣುವಲ್ಲಿ ಕೂಡ ಆ ಪರಮಾತ್ಮನಾಗಿರುವಂತಹ ವಾಸುದೇವನು, ಆ ಪರಮಾತ್ಮ ಎಲ್ಲೆಡೆ ಇದ್ದಾರೆ ಎಂಬ ಒಂದು ಭಾವನೆಯಿಂದ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಕ್ಕೆ ತ್ರಿಕರಣ ಶುದ್ಧಿಯಾಗಿ ನಾವು ಹೊರಟಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಭಗವದರ್ಪಣವನ್ನು ಈಗ ಮಾಡೋಣ. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ
ಸಮರ್ಪಯಾಮಿ. ಸಮರ್ಪಯಾಮಿ. ತ್ರಿಕರಣ ಶುದ್ಧಿಯಾಗಿ ನಾವು ಭಗವಂತನಿಗೆ ಶರಣು ಹೋದಾಗ ನಮ್ಮಲ್ಲಿರುವಂತಹ ಒಂದು ಸ್ವಾರ್ಥ ಬುದ್ಧಿ ತೊಲಗುತ್ತೆ. ಆವಾಗ ಪರಾರ್ಥಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾವಾಗ ನಮ್ಮಲ್ಲಿ ಸ್ವಾರ್ಥವಿರುತ್ತೋ ಪರರು ನಮಗೆ ನಮ್ಮ ಮನಸ್ಸಿಗೆ ಬರಲ್ಲ ಅಂತೆ. ಯಾವಾಗ ಸ್ವಾರ್ಥವು ನಾಶ ಆಗುತ್ತೆ ಆವಾಗ ಲೋಕಕ್ಷೇಮವನ್ನು ನಾವು ಬಯಸ್ತೇವೆ. ಅಂಥ ಒಂದು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ, ನಿರಾಮಯರಾಗಿ ಇರಲಿ ಎಂಬುದೇ ಇದರ ಅರ್ಥ. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ವೆಂಕಟೇಶ್ವರ ಸ್ವಾಮಿರವರ ಒಂದು ಮಂಗಳಾಶಾಸನದಿಂದ ನಾವು ಇವತ್ತಿನ ಪಾರಾಯಣವನ್ನು ಮುಕ್ತಾಯ ಮಾಡೋಣ ಅಂತ ಹೇಳಿ ಆ ಕಲಿಯುಗ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಅವರ ಒಂದು ಮಂಗಳವನ್ನು ಹಾಡೋಣ ಅಂತ ಹೇಳಿ ಶ್ರಿಯಃ ಕಾಂತಾಯ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Now